ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲ್ಲವಿನಲ್ಲಿ ನೂತನ ಕಥಾ ಸ್ಟೋರಿಯನ್ನ ನಿಮ್ ಮುಂದೆ ತಂದಿದ್ದೀನಿ. ಕತೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತಡ ಮಾಡದೆ ಕತೆಗೆ ಹೋಗೋಣ. ತಲೆ ತಗ್ಗಿಸಿ ಕಣ್ ತುಂಬಾ ನೀರ್ ತುಂಬಿಕೊಂಡು ಸಂಪೂರ್ಣ ಅಸಹಾಯಕತೆಯಿಂದ ಸೋಫಾ ಮೇಲೆ ಕುಳಿತಿದ್ದ ಅನ್ವಿತಾ ಒಮ್ಮೆ ಸುತ್ತಲೂ ಕಣ್ ಹಾಯಿಸಿದ್ಲು. ಅಲ್ಲಿ ಅವಳಿಗೆ ಕಂಡಿದ್ದೆಲ್ಲ ಪರಿಚಿತ ಮುಖಗಳೇ. ಅವರೆಲ್ಲರೂ ಯಾವುದೋ ಒಂದು ಸಂಬಂಧದ ಹೆಸರಿನಲ್ಲಿ ಅವಳಿಗೆ ಹತ್ತಿರವಾದವರು. ಕೆಲವರು ಹುಟ್ಟಿನಿಂದ ಬಂದ ಬ್ಲಡ್ ರಿಲೇಷನ್ಸ್ ಆದ್ರೆ ಇನ್ನು ಕೆಲವರು ವಿರಾಜ್ ಜೊತೆಗಿನ ಮದುವೆಯ ನಂತರ ಸಿಕ್ಕ ಇನ್ಲಾಸ್. ಆ ಡ್ರಾಯಿಂಗ್ ರೂಮ್ ನಲ್ಲಿ ಅವಳ ಹಸ್ಬೆಂಡ್ ವಿರಾಜ್ ಜೊತೆ ಅವಳ ಪೇರೆಂಟ್ಸ್, ಅತ್ತೆ, ಮಾವ, ಅತ್ತಿಗೆ ಹಾಗೂ ಇಬ್ಬರು ನಾದಿನಿಯರು ಇದ್ದರು. ಆ ನಾದಿನಿಯರಲ್ಲಿ ಒಬ್ಬಳು ವಿರಾಜ್ಗಿಂತ ಹಿರಿಯವಳು. ಮದುವೆಯಾಗಿ ತನ್ನ ಗಂಡನ ಜೊತೆ ಬಂದಿದ್ದಳು. ಇಷ್ಟೇ ಅಲ್ಲದೆ ವಿರಾಜ್ ಕಡೆಯ ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ಕೆಲವು ಕ್ಲೋಸ್ ರಿಲೇಟಿವ್ಸ್ ಕೂಡ ಅಲ್ಲಿದ್ರು. ಇಷ್ಟೊಂದು ಜನ ಒಟ್ಟಿಗೆ ಸೇರಿದ್ರೆ ಅದ್ಯಾವುದೋ ಫ್ಯಾಮಿಲಿ ಫಂಕ್ಷನ್ ಇರಬೇಕು ಅನ್ಸೋದು ಸಹಜ. ಆದ್ರೆ ಇಂದು ಅಲ್ಲಿ ಪರಿಸ್ಥಿತಿ ಸಂಪೂರ್ಣ ಉಲ್ಟಾ ಇತ್ತು. ಅವರೆಲ್ಲರೂ ಅಲ್ಲಿ ಸೇರಿದ್ದು ವಿರಾಜ್ ಮತ್ತು ಅನ್ವಿತಾ ನಡುವೆ ಮ್ಯೂಚುವಲ್ ಕನ್ವೆಂಟ್ ಮೂಲಕ ಡಿವೋರ್ಸ್ ಕೊಡ್ಸೋಕೆ. ಹೌದು, ಅಲ್ಲಿ ನಡೀತಿರೋದು ಅದೇ. ಆದ್ರೆ ಇಲ್ಲಿ ಬೇಸರದ ಸಂಗತಿ ಅಂದ್ರೆ ಪರಸ್ಪರ ಒಪ್ಪಿಗೆ ಎಂದು ಜಪಿಸುತ್ತಿದ್ದ ಆ ಜನರಲ್ಲಿ ಯಾರೂ ಕೂಡ ಅನ್ವಿತಾಳ ಒಪ್ಪಿಗೆಯನ್ನ ಕೇಳುವ ಸೌಜನ್ಯ ತೋರಿಸ್ಲಿಲ್ಲ. ಅವರೇ ಒಂದು ಡಿಸಿಷನ್ ತಗೊಂಡು ಅವಳ ಮೇಲೆ ಹೇರ್ತಾ ಇದ್ರು. ಎಲ್ಲದಕ್ಕೂ ಕಾರಣವಾದ ಆ ವಿವಾದ ಶುರುವಾಗಿದ್ದು ಸುಮಾರು 1 ತಿಂಗಳ ಹಿಂದೆ. ಇದೇ ದೀಪಾವಳಿ ಹಬ್ಬಕ್ಕೆ ವಿರಾಜ್ ಅಮೆರಿಕದಿಂದ ಮನೆಗೆ ಮರಳಿದಾಗ ಹಬ್ಬದ ಮರುದಿನವೇ ವಿರಾಜ್ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡ್ದ. ತಾನು ಇಂಡಿಯಾದಲ್ಲಿ ಒಂದು MNC ಕಂಪ್ನಿಯಲ್ಲಿ ಕೆಲಸ ತಗೊಂಡಿದ್ದು ಇನ್ಮೇಲೆ ಇಲ್ಲೇ ಸೆಟಲ್ ಆಗುವುದಾಗಿ ಹೇಳ್ದ. ಆದ್ರೆ ಆ ನಿರ್ಧಾರದ ಹಿಂದೆ ಇದ್ದದ್ದು ಸ್ವಾರ್ಥ ಮತ್ತು ನಾಚಿಕೆಗೇಡಿನ ಸ್ಟೋರಿ. ಮದುವೆಗೂ ಮುನ್ನ ತಾನು ಅಮೆರಿಕದಲ್ಲಿ 1 ವರ್ಷದಿಂದ ಡೇಟಿಂಗ್ ಮಾಡುತ್ತಿದ್ದ ಹುಡುಗಿ ಮತ್ತು ಅವಳಿಂದ ತನಗಾದ 2 ವರ್ಷದ ಮಗನ ಜೊತೆ ಇಂಡಿಯಾದಲ್ಲಿ ಲೈಫ್ ಲೀಡ್ ಮಾಡಲು ಡಿಸೈಡ್ ಮಾಡಿರುವುದಾಗಿ ಘೋಷಿಸಿದ. ಯಾರು ದೀಪಾವಳಿ ಹಬ್ಬಕ್ಕೆ ಗೆಸ್ಟ್ಗಳ ತರ ಮನೆಗೆ ಬಂದು ಫ್ರೆಂಡ್ ಫ್ಯಾಮಿಲಿ ತರ ನಾಟಕ ಆಡ್ತಿದ್ರೋ ಆ ಕಿಯಾರ ಮತ್ತು ಮಗ ರಿಹಾನ್ ತನ್ನದೇ ಫ್ಯಾಮಿಲಿ ಎಂದು ವಿರಾಜ್ ರಿವೀಲ್ ಮಾಡ್ದ ಆ ಕ್ಷಣ ಕಿಚನ್ ನಲ್ಲಿ ಅವರಿಗಾಗಿ ಪ್ರೀತಿಯಿಂದ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದ ಅನ್ವಿತಾಳ ತಲೆ ಮೇಲೆ ಬಾಂಬ್ ಬಿದ್ದಂತಾಯ್ತು. ಅವಳಿಗೆ ಅದನ್ನ ನಂಬಲು ಸಾಧ್ಯವೇ ಆಗ್ಲಿಲ್ಲ. ವಿರಾಜ್ ಜೋಕ್ ಮಾಡ್ತಿದ್ದಾನೆ ಅಂತ ಭಾವಿಸಿದ್ಲು. ಯಾಕಂದ್ರೆ ಮದುವೆಯಾದ ಈ 3 ವರ್ಷಗಳಲ್ಲಿ ಅವನ ಲೈಫ್ ನಲ್ಲಿ ಮತ್ತೊಬ್ಳು ಇದ್ದಾಳೆ ಎನ್ನುವ ಸಣ್ಣ ಸುಳಿವು ಕೂಡ ಅವನು ಬಿಟ್ಕೊಟ್ಟಿರ್ಲಿಲ್ಲ. ಮದುವೆಯಾದ ಕೇವಲ 1 ತಿಂಗಳಲ್ಲೇ ಅಮೆರಿಕಕ್ಕೆ ಫ್ಲೈಟ್ ಹತ್ತಿದ್ದ ವಿರಾಜ್ ವರ್ಷಕ್ಕೆ ಕೇವಲ 2-3 ದಿನದ ಹಬ್ಬಗಳಿಗೆ ಮಾತ್ರ ಇಂಡಿಯಾಕ್ಕೆ ಬಂದು ಹೋಗ್ತಿದ್ದ. ಆದ್ರೂ ಅನ್ವಿತಾ ಜೊತೆಗಿನ ಅವನ ಬಾಂಡಿಂಗ್ ಒಬ್ಬ ಪರ್ಫೆಕ್ಟ್ ಹಸ್ಬೆಂಡ್ ತರಾನೇ ಇತ್ತು. ಪ್ರೀತಿ, ಕೇರಿಂಗ್, ರೆಸ್ಪೆಕ್ಟ್ ಎಲ್ಲದರಲ್ಲೂ ಅವನು ಅನ್ವಿತಾಳಿಗೆ ಹೆಂಡತಿಯ ಸ್ಥಾನ ನೀಡಿದ್ದ. ಅಮೆರಿಕದಲ್ಲಿ ಎಷ್ಟು ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಡೈಲಿ ಕಾಲ್ ಮಾಡಿ ಅವಳ ಯೋಗಕ್ಷೇಮ ವಿಚಾರಿಸ್ತಿದ್ದ. ಆದ್ರೆ ಇಂದು ಅವನು ಒಂದೇ ಏಟಿಗೆ ಆ 3 ವರ್ಷದ ರಿಲೇಶನ್ಶಿಪ್ ಮುರಿದು ಹಾಕದ ರೀತಿ ಅನ್ವಿತಾಗೆ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿಗೆ ದೊಡ್ಡ ಶಾಕ್ ನೀಡಿತ್ತು. ವಿರಾಜ್ ಮಾತು ಕೇಳಿ ಕೋಪ ತಡಿಲಾರ್ದೆ ಅವನ ತಂದೆ ಎದ್ದು ಬಂದು ಮಗನ ಕಾಲರ್ ಹಿಡ್ಕೊಂಡ್ರು. ಅತ್ತೆ ಅವನಿಗೆ ಬುದ್ಧಿ ಹೇಳೋಕೆ ಟ್ರೈ ಮಾಡ್ತಿದ್ರು. ಮನೆಯಲ್ಲಿ ನಡೀತಿದ್ದ ಆ ಜೋರಾದ ಗದ್ದಲ ಕೇಳಿಯೇ ಅನ್ವಿತಾ ಹಾಲಿಗೆ ಬಂದಿದ್ಲು. ಅಲ್ಲಿ ವಿರಾಜ್ ತನ್ನ ತಂದೆಯ ಮುಂದೆ ತಲೆ ತಗ್ಸಿ ನಿಂತಿದ್ದ. ಅನ್ವಿತಾಳನ್ನ ನೋಡಿದ ತಕ್ಷಣ ಅವನು ಕಣ್ ತಪ್ಪಿಸ್ದ. ಇದೆಲ್ಲ ಮಾಡೋ ಮುನ್ನ ನಿನ್ಗೆ ಅನ್ವಿತಾ ಮತ್ತೆ ಈ ಫ್ಯಾಮಿಲಿ ನೆನ್ಪಾಗ್ಲಿಲ್ವಾ? ನಿನ್ಗೆ ಇದೆಲ್ಲ ಮಾಡ್ಬೇಕಿತ್ತು ಅಂದ್ಮೇಲೆ ಮೊದ್ಲೇ ಯಾಕೆ ಮದ್ವೆ ಆದೆ ನೀನು ಅಂತ ತಂದೆ ವಿರಾಜ್ ಮೇಲೆ ಸಿಟ್ಟಿನಿಂದ ಕಿರ್ಚಾಡಿದ್ರು. ಅದಕ್ಕೆ ವಿರಾಜ್ ತನ್ನ ತಂದೆಗೆ 2 ಪಟ್ಟು ಕೋಪದಿಂದಲೇ ಉತ್ತರಿಸ್ದ. ನಾನು ಈ ಮದ್ವೆ ಬೇಡ ಅಂತ ಮೊದ್ಲಿಂದನೂ ರಿಜೆಕ್ಟ್ ಮಾಡ್ತಾನೆ ಇದ್ದೆ. ಆದ್ರೆ ನನ್ಗೆ ಅಮೆರಿಕದಲ್ಲಿ ಕೆಲಸ ಸಿಕ್ಕದಾಗಿನಿಂದ ನಿನ್ಗೆ ನನ್ ಮದ್ವೆ ಮಾಡಿಸ್ಲೇಬೇಕು ಅನ್ನೋ ಹಠ ಯಾಕೆ ಬಂತ ನನಗ್ ಗೊತ್ತಿಲ್ಲ. ನಿಮ್ ದಿನ ಬೆಳಗಾದ್ರೆ ಶುರುವಾಗೋ ಆ ಫ್ಯಾಮಿಲಿ ಡ್ರಾಮಾದಿಂದ ಬೇಸತ್ತು ಕೊನೆಗೆ ನೀವು ಸೆಲೆಕ್ಟ್ ಮಾಡಿದ ಹುಡುಗಿನೇ ಮದ್ವೆ ಆದೆ. ನಾನು ಆಗ್ಲೇ ಅಮ್ಮನ್ಗೆ ಕಿಯಾರ ಬಗ್ಗೆ ಹೇಳಿದ್ದೆ. ಆದ್ರೆ ಮದ್ವೆಯಾಗಿ ಮಕ್ಕಳಾದ್ಮೇಲೆ ಎಲ್ಲವೂ ಚೇಂಜ್ ಆಗುತ್ತೆ ಅಂತ ಅಮ್ಮನೇ ಹಠ ಹಿಡಿದು ಈ ಮದ್ವೆ ಮಾಡಿಸಿದ್ರು. ಆದ್ರೆ ಈಗದು ಸಾಧ್ಯನೇ ಇಲ್ಲ ಅಂತ ವಿರಾಜ್ ಹೇಳ್ತಾ ಅನ್ವಿತಾಳನ್ನ ಒಂದು ವಿಚಿತ್ರ ನೋಟದಿಂದ ನೋಡ್ದ.
ಅವ್ನು ನೋಡಿದ ಆ ರೀತಿಗೆ ಅನ್ವಿತಾಗೆ ಒಂಥರ ಮುಜುಗರ ತಡೆಯಲಾಗದ ನೋವು ಉಂಟಾಗಿತ್ತು. ಆದ್ರೆ ವಿರಾಜ್ ಅಲ್ಲಿಗೆ ನಿಲ್ಲಿಸದೆ ಮುಂದುವರಿಸಿ ಹೇಳ್ದ, ನಾನು ಈ ಡಿವೋರ್ಸ್ ನಿರ್ಧಾರವನ್ನ ಯಾವುದೇ ಆತರದಲ್ಲಿ ತಗೊಂಡಿಲ್ಲ. ನಾನು ಕಿಯಾರಳನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೆ. ಯಾವಾಗ ಅವಳ ಪ್ರೆಗ್ನೆನ್ಸಿ ನ್ಯೂಸ್ ನನಗೆ ತಿಳಿಯಿತೋ, ಆಮೇಲೆ ರಿಹಾನ್ ಹುಟ್ಟಿದ್ನೋ, ಅಂದಿನಿಂದ ನಾವು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರೋಕೆ ಡಿಸೈಡ್ ಮಾಡಿದ್ವಿ. ಆದ್ರೆ ಕಿಯಾರ ಫ್ಯಾಮಿಲಿಯಿಂದ ಕಂಟಿನ್ಯೂಸ್ ಪ್ರೆಷರ್ ಬಂದಿದ್ರಿಂದ ನಾವು 1 ವರ್ಷದ ಹಿಂದೆನೆ ಮದ್ವೆ ಮಾಡ್ಕೊಂಡ್ವಿ. ಈಗ ನನ್ನ ಲೈಫ್ ಕಂಪ್ಲೀಟ್ ಆಗಿ ಸೆಟಲ್ ಆಗಿದೆ. ನಾನು ಕಿಯಾರ ಜೊತೆ ಮಾತ್ರ ಬದುಕೋಕೆ ಇಷ್ಟಪಡ್ತೀನಿ. ಹೇಗಿದ್ರು ನನಗೆ ಅನ್ವಿತಾ ಕಡೆಯಿಂದ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಾವು ಕೊಟ್ಟ ಪ್ರಾಮಿಸ್ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ. ಮದ್ವೆ ಆಗಿ 3 ವರ್ಷ ಆದ್ರೂ ಅವಳಿಗೆ ಪ್ರೆಗ್ನೆಂಟ್ ಆಗೋಕೆ ಸಾಧ್ಯ ಆಗ್ಲಿಲ್ಲ. ನಾನು ಪ್ರತಿ 6 ತಿಂಗಳಿಗೊಮ್ಮೆ ಕೇವಲ 2-4 ದಿನ ಬಂದು ಹೋಗ್ತಿದ್ರು ಅನ್ವಿತಾಗೆ ಯಾವುದೇ ವಿಷಯದಲ್ಲೂ ಕೊರತೆ ಮಾಡಿರ್ಲಿಲ್ಲ. ತನ್ನ ಹೆತ್ತವರ ಮುಂದೆ ಇಷ್ಟೊಂದು ಕೀಳಾಗಿ ಮಾತಾಡಿ ತನ್ನ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳಲು ವಿರಾಜ್ ನಾಚಿಕೆ ಇಲ್ಲದೆ ಸೆಲ್ಫ್ ಜಸ್ಟಿಫಿಕೇಶನ್ ಕೊಟ್ಕೊಳ್ತಿದ್ದ ರೀತಿ ನೋಡಿ ಅನ್ವಿತಾಗೆ ತಲೆ ತಗ್ಗಿಸುವಂತಾಯ್ತು. ಯಾವುದೇ ಪ್ರೂಫ್ ಇಲ್ಲದೆ ಇಷ್ಟು ಈಸಿಯಾಗಿ ವಿರಾಜ್ ಇಡೀ ಬ್ಲೇಮ್ ಅನ್ನ ಅವಳ ಮೇಲೆ ಹಾಕಿ ಅವಳನ್ನೇ ಗಿಲ್ಟಿ ಅಂತ ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಿದ್ದನ್ನ ಅವಳಿಗೆ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಈಗ ನಿನ್ ತಪ್ಪನ್ನ ಸರಿ ಅಂತ ಪ್ರೂವ್ ಮಾಡೋಕೆ ಏನೇನೋ ಸುಳ್ಳು ಹೇಳ್ತಿದ್ಯಾ? ಹೆತ್ತವ್ರ ಮುಂದೆ ನಿಲ್ಲೋಕೆ ನಿನ್ನ ಕನಿಷ್ಠ ಸೌಜನ್ಯ ಕೂಡ ಇಲ್ವಾ? ಈ ಬಾರಿ ತಂದೆಯ ಕೋಪ ಹತೋಟೆ ಮೀರಿತ್ತು. ಅವರು ಸಡನ್ ಆಗಿ ಎದ್ದು ವಿರಾಜ್ ಕೆನ್ನೆಗೆ ಗಟ್ಟಿಯಾಗಿ ಒಂದು ಏಟ್ ಕೊಟ್ರು. ಆ ಶಬ್ದ ಇಡೀ ಮನೆಯಲ್ಲಿ ಎಕೋ ಆಯ್ತು. ಆ ಸೌಂಡ್ಗೆ ಕಿಯಾರ ಮಡಿಲಲ್ಲಿ ಆರಾಮಾಗಿ ಮಲಗಿದ್ದ ಮುದ್ದಾದ ನೀಲಿ ಕಣ್ಣುಗಳ ಪುಟ್ಟ ಮಗು ರಿಹಾನ್ ಕೂಡ ಸಡನ್ ಆಗಿ ಎದ್ದು ಕುಳಿತ. ರಿಹಾನ್ ತಂದೆ ಇಂಡಿಯನ್ ಮತ್ತು ತಾಯಿ ಅಮೆರಿಕನ್ ಆಗಿದ್ರಿಂದ ಅವನು ಕಂಪ್ಲೀಟ್ ಆಗಿ ಇಂಡೋ ವೆಸ್ಟರ್ನ್ ಲುಕ್ ಹೊಂದಿದ್ದ. ಕಿಯಾರ ಕೂಡ ನೋಡೋಕೆ ತುಂಬಾ ಬ್ಯೂಟಿಫುಲ್ ಅಂಡ್ ಮಾಡರ್ನ್ ಆಗಿದ್ಲು. ಅವಳ ಕಣ್ಣುಗಳು ಮತ್ತು ಮಾತಿನ ಶೈಲಿಯಲ್ಲಿ ಅಪ್ಪಟ ಅಮೆರಿಕನ್ ಸ್ಟೈಲ್ ಇದ್ರೆ, ಅವಳ ಕಪ್ಪು ಕೂದಲು ಮತ್ತು ಗೋಧಿ ಬಣ್ಣದ ಚರ್ಮದಲ್ಲಿ ಇಂಡಿಯನ್ ಕಳೆ ಎದ್ದು ಕಾಣ್ತಿತ್ತು. ಆ ಹೊಡೆತದಿಂದ ಕಂಪ್ಲೀಟ್ ಆಗಿ ಇರಿಟೇಟ್ ಆದ ವಿರಾಜ್ ಕೋಪದಿಂದಾನೇ ರೂಮಿಗೆ ಹೋಗಿ ತನ್ನ ಸೂಟ್ ಕೇಸ್ ತಗೊಂಡು ಕೆಳಗೆ ಬಂದ. ತಾನು ಕಿಯಾರ ಮತ್ತು ಮಗನ್ ಜೊತೆ ಈ ಕ್ಷಣವೇ ಈ ಮನೆಯಿಂದ ಪರ್ಮನೆಂಟ್ ಆಗಿ ಹೊರಟು ಕಂಪ್ನಿ ಅಲಾಟ್ ಮಾಡಿರೋ ಫ್ಲಾಟ್ಗೆ ಶಿಫ್ಟ್ ಆಗುವುದರ ಬಗ್ಗೆ ಅನೌನ್ಸ್ ಮಾಡ್ದ. ಅವನ ತಂದೆ ಮತ್ತೊಂದು ಮಾತು ಆಡದೆ ಸೀದಾ ತಮ್ಮ ರೂಮ್ಗೆ ಹೊರಟೋದ್ರು. ಆದ್ರೆ ಅಮ್ಮ ಮಾತ್ರ ವಿರಾಜ್ ಬೆನ್ನ ಹಿಂದೆ ಬಿದ್ದು ಅವನನ್ನ ತಡೆಯೋಕೆ ಮತ್ತು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು. ಅದನ್ನ ನೋಡಿದ ಅನ್ವಿತಾಗೆ ಮೊದಲ ಬಾರಿಗೆ ಒಂದ್ ಸತ್ಯ ಅರ್ಥ ಆಯ್ತು. ಸ್ವಂತ ರಕ್ತ ಯಾವತ್ತಿದ್ರು ಸ್ವಂತ ರಕ್ತಾನೆ. ಇಷ್ಟು ದೊಡ್ಡ ತಪ್ಪು ಮಾಡಿದ ವಿರಾಜ್ನನ್ನ ಮನೆಯಿಂದ ಆಚೆ ಹಾಕುವ ಬದಲು ಅತ್ತೆ ಅವನ್ ಬಳಿ ಹೋಗಿ ಇಲ್ಲೇ ಇರಪ್ಪ ಅಂತ ಬ್ಯಾಗ್ ಮಾಡ್ತಾ ಇದ್ರು. ಕೊನೆಗೆ ಎಲ್ಲವನ್ನ ಯೋಚಿಸಿ ಡಿಸಿಷನ್ ತಗೊಳ್ಳೋಕೆ ವಿರಾಜ್ ಫ್ಯಾಮಿಲಿಗೆ 1 ವಾರದ ಟೈಮ್ ಕೊಟ್ಟ. ಆಮೇಲೆ ತನ್ನ ಹೊಸ ಫ್ಯಾಮಿಲಿ ಜೊತೆಗೆ ಗೆಸ್ಟ್ ರೂಮಿಗೆ ಹೋದ. ಅವನ ತಾಯಿ ಅನ್ವಿತಾ ಕಡೆ ಒಂದು ಹೆಲ್ಪ್ಲೆಸ್ ಲುಕ್ ಕೊಟ್ಟು ದುಃಖದಿಂದಲೇ ತಮ್ಮ ರೂಮ್ಗೆ ಮರಳಿದ್ರು. ಇಡೀ ಸೀನ್ ನೋಡಿ ಕಂಪ್ಲೀಟ್ ಶಾಕ್ ನಲ್ಲಿದ್ದ ಅನ್ವಿತಾ ಸದ್ದಿಲ್ದೆ ಅದೇ ಡ್ರಾಯಿಂಗ್ ರೂಮ್ ನಲ್ಲಿ ಕುಳಿತಿದ್ಲು. ಈ ರಿಲೇಶನ್ಶಿಪ್ ಉಳಿಸ್ಕೊಳ್ಳುವಲ್ಲಿ ತಾನು ಎಲ್ಲಿ ಫೇಲ್ ಆದೆ ಅಂತ ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಆದ್ರೆ ಅವಳಿಗೆ ಒಂದೇ ಒಂದು ಮಿಸ್ಟೇಕ್ ಕೂಡ ಕಾಣಿಸ್ಲಿಲ್ಲ. ತಾನು ಆಶೀರ್ವಾದ ಎಂದು ನಂಬಿದ್ದ ಲೈಫ್ ಮತ್ತು ಕಳೆದ 3 ವರ್ಷಗಳಿಂದ ತನ್ನನ್ನ ತಾನು ತುಂಬಾ ಲಕ್ಕಿ ಅಂದ್ಕೊಳ್ಳುವಂತೆ ಮಾಡಿದ್ದ ಹಸ್ಬೆಂಡ್ ಎಲ್ಲವೂ ಕೇವಲ ಒಂದು ಇಲ್ಯೂಷನ್ ಆಗಿತ್ತಲ್ಲ ಅಂತ ಅವಳಿಗೆ ತಡೆಯಲಾರದಷ್ಟು ದುಃಖ ಆಯ್ತು. ವಿರಾಜಿಂದ ತನಗೆ ಇಷ್ಟು ದೊಡ್ಡ ಮೋಸ ಮಾಡಿದಾನೆ ಅನ್ನೋದಕ್ಕಿಂತ ಇಷ್ಟು ವರ್ಷ ತನ್ನನ್ನ ಕತ್ತಲಲ್ಲಿಟ್ಟು ಚೀಟ್ ಮಾಡ್ತಾ ಇದ್ನಲ್ಲ ಅನ್ನೋದನ್ನ ಅವಳಿಗೆ ನಂಬೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಲ್ಲಿಂದ ಮುಂದೆ ಅನ್ವಿತಾ ಲೈಫ್ ನಲ್ಲಿ ಕಳೆದ 1 ತಿಂಗಳು ಒಂದು ದೊಡ್ಡ ಬಿರುಗಾಳಿಯಂತೆ ಕಳೆದು ಹೋಯಿತು. ವಿರಾಜ್ ಬಗ್ಗೆ ವಿಷಯ ತಿಳಿತಾ ಇದ್ದಂತೆ ಅವಳ ತಂದೆ ವಿಪರೀತ ಕೋಪಗೊಂಡು ಮಗನನ್ನ ಕಳುಹಿಸಿ ಅನ್ವಿತಾಳನ್ನ ತವರಿಗೆ ಕರೆಸ್ಕೊಂಡಿದ್ರು. ಆದ್ರೆ ಅಲ್ಲಿಗೆ ಹೋದ ಕೆಲವು ಒಂದೇ ವಾರದಲ್ಲಿ ಈ ಸೊಸೈಟಿಗೆ ಹೆದರಿ ಹೆತ್ತವರ ಮನಸ್ಸು ಕೂಡ ಬದಲಾಗೋಕೆ ಶುರುವಾಯಿತು. ಮದುವೆಯಾದ ಮಗಳನ್ನ ಹೀಗೆ ಮನೆಯಲ್ಲೇ ಇಟ್ಕೊಂಡ್ರೆ ಸಮಾಜದಲ್ಲಿ ಇನ್ಸಲ್ಟ್ ಆಗುತ್ತೆ, ಜನ ಆಡ್ಕೊಳ್ತಾರೆ ಅಂತ ಪೇರೆಂಟ್ಸ್ ಚಿಂತಿಸೋಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಮುಂದಿನ ಪ್ರೋಸೆಸ್ ಶುರುವಾಯಿತು. ಅನ್ವಿತಾ ಮತ್ತೆ ಅತ್ತೆ ಮನೆಗೆ ಹೋಗಿ ತನ್ನ ಹಕ್ಕುಗಳಿಗಾಗಿ ಫೈಟ್ ಮಾಡಬೇಕು, ಬೇಕಿದ್ರೆ ಲೀಗಲ್ ಆಕ್ಷನ್ ತಗೋಬೇಕು ಅಂತ ಫ್ಯಾಮಿಲಿ ಮೆಂಬರ್ಸ್ ಪ್ರೆಷರ್ ಆಗೋಕೆ ಶುರು ಮಾಡಿದ್ರು.
ಅವರೆಲ್ಲರೂ ಸಪೋರ್ಟ್ ಮಾಡೋಕೆ ರೆಡಿ ಇದ್ರು. ಅನ್ವಿತಾ ಕೂಡ ಒಂದು ರೋಬೋಟ್ ತರ ಅವರು ಹೇಳಿದ ಪ್ಲಾನ್ಸ್ಗೆ ತಲೆ ಆಡಿಸಿದ್ಲು. ಯಾಕಂದ್ರೆ ವಿರಾಜ್ನ ಕಹಿ ಸತ್ಯ ರಿವೀಲ್ ಆದ ಆ ದಿನವೇ ಅವಳ ಥಿಂಕಿಂಗ್ ಕೆಪಾಸಿಟಿ ಸಂಪೂರ್ಣವಾಗಿ ನಶಿಸಿ ಹೋಗಿತ್ತು. ಎಲ್ಲರ ಒತ್ತಾಯಕ್ಕೆ ಮಣಿದು ಅನ್ವಿತಾ ಕೊನೆಗೂ ತನ್ನ ಬ್ರದರ್ ಅಕ್ಷಯ್ ಜೊತೆ ಮತ್ತೆ ಅತ್ತೆ ಮನೆಗೆ ವಾಪಸ್ ಬಂದ್ಲು. ಆದ್ರೆ ಆ ಕೇವಲ 15 ದಿನಗಳಲ್ಲಿ ಅಲ್ಲಿ ಎಲ್ಲವೂ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿತ್ತು. ತಾನು ತನ್ನ ಲೈಫ್ನ 3 ವರ್ಷಗಳನ್ನ ಕಳೆದ ಆ ಮನೆ ಇದೇನಾ ಅಂತ ಅವಳಿಗೆ ನಂಬೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವಳು ಮನೆಯೊಳಗೆ ಕಾಲಿಟ್ಟ ತಕ್ಷಣ ಕಂಡ ಆ ದೃಶ್ಯ ಅವಳಿಗೆ ಇನ್ನೊಂದು ಶಾಕ್ ನೀಡಿತ್ತು. ಪುಟ್ಟ ರಿಹಾನ್ ಅಜ್ಜಿಯ ಮಡ್ಲಲ್ಲಿ ಕುಳಿತು ತಾತನ ಕೈಯಿಂದ ಏನನ್ನೋ ತಿಂತಾ ಇದ್ದ. ಆ ಮೂವರ ಮುಖದಲ್ಲೂ ಅತಿಯಾದ ಸಂತೋಷ ಎದ್ದು ಕಾಣ್ತಾ ಇತ್ತು. ಆದ್ರೆ ಸಡನ್ ಆಗಿ ಅನ್ವಿತಾಳನ್ನ ನೋಡಿ ಅವರಿಗೆ ಒಂದು ಕ್ಷಣ ಆಶ್ಚರ್ಯವಾಯಿತು. ಅನ್ವಿತಾ ಏನಾದ್ರೂ ಮಾತನಾಡೋ ಮುನ್ನವೇ ಕಿಚನ್ ಕಡೆಯಿಂದ ಕಿಯಾರ ತನ್ನ ಅತ್ತಿಗೆಯ ಜೊತೆ ಬರುತ್ತಿರುವುದು ಕಾಣಿಸ್ತು. ಬಹುಶಃ ಇಬ್ರು ಸೇರಿ ಏನೋ ಹೊಸ ಡಿಶ್ ಪ್ರಿಪೇರ್ ಮಾಡ್ತಿದ್ದ ಹಾಗಿತ್ತು. ಕಿಯಾರ ಮುಖದಲ್ಲಿ ಒಂದು ಹ್ಯಾಪಿ ಗ್ಲೋ ಇತ್ತು. ಕುತ್ತಿಗೆಯಲ್ಲಿ ಮಂಗಳಸೂತ್ರ, ಹಣೆ ಮೇಲೊಂದು ಕುಂಕುಮದ ಬೊಟ್ಟು ಇಟ್ಕೊಂಡು ಟ್ರೆಡಿಷನಲ್ ಆಗಿ ಸಲ್ವಾರ್ ಸೂಟ್ ಧರಿಸಿದ್ಲು. ಅನ್ವಿತಾಳನ್ನ ಅಲ್ಲಿ ನೋಡಿ ಎಲ್ಲರೂ ಸೈಲೆಂಟ್ ಆದ್ರು. ಯಾರು ಏನು ಮಾತಾಡ್ಲಿಲ್ಲ. ಆದ್ರೆ ಅತ್ತೆ ತಕ್ಷಣ ಎದ್ದು ಬಂದು ಅನ್ವಿತಾಳನ್ನ ಸಮಾಧಾನ ಪಡಿಸುವ ತರ ನಾಟಕ ಆಡೋಕೆ ಶುರು ಮಾಡಿದ್ರು. ಹೇ ಮಗಳೇ, ವಿರಾಜ್ ನೀನು ಮಾಡಿರೋದು 100ಕ್ಕೆ 100 ತಪ್ಪು. ಆದ್ರೆ ಈ ಪುಟ್ಟ ಮಗು ಮಾತು ಕಿಯಾರ ಏನ್ ತಪ್ಪು ಮಾಡಿದ್ದಾರೆ ಹೇಳು? ನೀನ್ ತುಂಬಾ ಮೆಚೂರ್ಡ್ ಹುಡುಗಿ ಅಲ್ವಾ? ನನ್ನ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೊಳ್ತೀಯಾ ಅನ್ಕೊಂಡಿದೀನಿ. ಹೇಗಿದ್ರು ವಿರಾಜ್ ನಮ್ಮ ಮಾತು ಕೇಳೋಕೆ ರೆಡಿ ಇಲ್ದಿದ್ದಾಗ ನಾವಾದ್ರೂ ಏನ್ ಮಾಡೋಕ್ ಸಾಧ್ಯ ಹೇಳು? ಅತ್ತೆಯ ಆ ಮೇಲ್ನೋಟದ ಕೇರಿಂಗ್ ಮತ್ತು ಮಗನ ತಪ್ಪನ್ನ ಮುಚ್ಚಿ ಹಾಕಲು ಅವರು ತಗೊಂಡ ಆ ಒನ್ ಸೈಡೆಡ್ ಡಿಸಿಷನ್ ಅನ್ವಿತಾಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆಗ ಮಾವ ಮಧ್ಯ ಪ್ರವೇಶಿಸಿ ಅನ್ವಿತಾ ಮತ್ತು ಅಕ್ಷಯ್ನನ್ನ ಕೂರೋಕೆ ಹೇಳಿದ್ರು. ಆಮೇಲೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯ ತರ ಮಾತು ಶುರು ಮಾಡಿದ್ರು. ಅಕ್ಷಯ್, ಮಗ್ನೆ, ಆಗ್ಬಾರದು ನಡೆದು ಹೋಗಿದೆ. ಅನ್ವಿತಾಗೆ ತುಂಬಾ ದೊಡ್ಡ ಅನ್ಯಾಯವಾಗಿದೆ ಅನ್ನೋದು ನಮಗೂ ಗೊತ್ತು. ಅದಕ್ಕಾಗಿ ನಾವು ವಿರಾಜ್ ಪರವಾಗಿ ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತೀವಿ. ಆದ್ರೆ ಈಗ ಅವನು ಚಿಕ್ಕ ಮಗುವಲ್ಲ. ನಾವು ಫೋರ್ಸ್ ಮಾಡಿ ಏನೂ ಮಾಡ್ಸೋಕೆ ಆಗಲ್ಲ. ಇದಕ್ಕೆ ನಾವೆಲ್ಲ ಒಟ್ಟಿಗೆ ಕೂತು ಬೇರೆ ಏನಾದರೂ ಯೋಚಿಸ್ಬೇಕು. ಅವ್ರ ಮಾತು ಕೇಳಿ ಅಕ್ಷಯ್ಗೆ ವಿಪರೀತ ಕೋಪ ಬಂತು. ನೀವೆಲ್ಲ ಏನ್ ಯೋಚಿಸ್ತಿದ್ದೀರಿ? ನನ್ನ ತಂಗಿಗೆ ಇಲ್ಲಿ ಮೋಸ ನಡೆದಿದೆ. ನಾವಿನ್ಮೇಲೆ ಸೀದಾ ಕೋರ್ಟ್ ಹೋಗ್ತೀವಿ. ಅವಳಿಗೆ ನ್ಯಾಯ ಸಿಗ್ಲೇಬೇಕು. ಅವಳ ನಿಜವಾದ ಪ್ಲೇಸ್ ಮತ್ತು ರೈಟ್ಸ್ ಇರೋದು ಈ ಮನೆಯಲ್ಲಿ. ಇಂದಿನಿಂದ ಅವಳು ಮುಂಚಿನ ತರಹನೇ ಇಲ್ಲೇ ಇರ್ತಾಳೆ. ವಿರಾಜ್ ನೇರವಾಗಿನೋ ಅಥವಾ ವಕ್ರವಾಗಿಯೋ ಅವಳ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ಅನ್ವಿತಾ, ನೀನು ನಿನ್ನ ರೂಮಿಗೆ ಹೋಗು. ನಾನಿವ್ರ ಜೊತೆ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಕ್ಷಯ್ ಮಾವನಿಗೆ ಖಡಕ್ ಆಗಿ ಉತ್ತರಿಸಿ ಅನ್ವಿತಾಳನ್ನ ರೂಮಿಗೆ ಕಳಿಸ್ದ. ಅಣ್ಣ ಹೇಳಿದಾಗೆ ಅನ್ವಿತಾ ಎದ್ದು ತನ್ನ ರೂಮಿನ ಕಡೆ ನಡೆದ್ಲು. ಆದ್ರೆ ಆ ರೂಮ್ ತಲುಪಿ ಒಳಗಡೆ ನೋಡಿದ ಆಕೆಗೆ ಕಂಪ್ಲೀಟ್ ಆಘಾತ ಕಾಯ್ತಾ ಇತ್ತು. ಆ ರೂಮ್ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗಿತ್ತು. ಅಲ್ಲಿದ್ದ ಬೆಡ್, ಕರ್ಟನ್ಸ್, ಫ್ಲೋರ್ ಮ್ಯಾಟ್, ಕೊನೆಗೆ ಅವಳ ಮತ್ತು ವಿರಾಜ್ ಅವರ ಫೋಟೋಸ್, ಹೀಗೆ ಆ ಕೋಣೆಯಲ್ಲಿದ್ದ ಯಾವುದು ಈಗ ಅವಳಿಗೆ ಸೇರಿದ್ದಲ್ಲ. ಕನಿಷ್ಠ ಅವಳ ಹಸ್ಬೆಂಡ್ ಕೂಡ ಈಗ ಅವಳವನಾಗಿರ್ಲಿಲ್ಲ. ಇದನ್ನ ನೋಡಿದಾಗ ಅವಳ ಕಣ್ಣುಗಳಲ್ಲಿ ರಕ್ತ ಸೋರುತ್ತಿರುವಷ್ಟು ತೀವ್ರವಾದ ನೋವು ಉಂಟಾಯಿತು. ಆ ನೋವು ಯಾವುದೇ ಹಾರ್ಟ್ ಅಟ್ಯಾಕ್ಗಿಂತ ಬಂದಿದ್ದಲ್ಲ. ಬದಲಿಗೆ ತನ್ನ ಭಾವನೆಗಳಿಗೆ ಬೆಲೆಯೇ ಇಲ್ಲದಂತೆ ಸಮಾಜ ಮತ್ತು ಕುಟುಂಬ ತನ್ನನ್ನು ಕಡೆಗಣಿಸಿದೆಯಲ್ಲ ಅನ್ನುವ ನೋವದು. ಅವಳು ಹುಟ್ಟಿದ ಫ್ಯಾಮಿಲಿ ಮತ್ತು ಅವಳು ಕಟ್ಟಿ ಬೆಳೆಸಿದ ಫ್ಯಾಮಿಲಿ ಎರಡೂ ಕೂಡ ಅವಳನ್ನ ಹಾಲಿನಲ್ಲಿ ಬಿದ್ದ ನೊಣದಂತೆ ಹೊರಗಾಕೋಕೆ ಡಿಸೈಡ್ ಮಾಡಿದ್ವು. ಕಳೆದ 15 ದಿನಗಳಿಂದ ಅನ್ವಿತಾ ಯಾರ ಜೊತೆನೂ 10 ಲೈನ್ಸ್ಗಿಂತ ಹೆಚ್ಚು ಮಾತಾಡಿರ್ಲಿಲ್ಲ. ಕನಿಷ್ಠ ವಿರಾಜ್ಗೆ ಒಂದೇ ಒಂದು ಕ್ವೆಶನ್ ಕೂಡ ಕೇಳಿರ್ಲಿಲ್ಲ. ಯಾವುದೋ ಒಂದು ಅನ್ನೋನ್ ರೀಸನ್ ಇಂದಾಗಿ ವಿರಾಜ್ ಆ ತಪ್ಪು ಮಾಡಿದ್ಮೇಲೆ ತನ್ನನ್ನ ಉಳಿಸ್ಕೊಳ್ಳಲು ಯಾವುದೇ ಎಫರ್ಟ್ ಆಗ್ಲಿಲ್ವಲ್ಲ ಅಂತ ಅವಳಿಗೆ ಅನ್ನಿಸ್ತಿತ್ತು. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಅವಳ ಪಾಲಿಗೆ ಅವನು ಆವಾಗ್ಲೇ ಸತ್ತು ಹೋಗಿದ್ದ. ಈಗ ಅವಳಿಗೆ ಅವನ ಮೇಲೆ ಸಣ್ಣ ಪ್ರೀತಿ ಕೂಡ ಉಳಿದಿರ್ಲಿಲ್ಲ. ಅವಳು ತನ್ನ ಒಳಗಿನ ನೋವನ್ನ ಯಾರೊಂದಿಗೂ ಶೇರ್ ಮಾಡ್ಕೊಳ್ಳಿಲ್ಲ. ಅವಳ ಮನಸ್ಸಿನೊಳಗೆ ಒಂದು ದೊಡ್ಡ ಯುದ್ಧವೇ ನಡೀತಿತ್ತು. ಅವಳು ಎಲ್ಲರ ಹಸಲಿ ಮುಖಗಳನ್ನ ನೋಡ್ತಾ ಇದ್ಲು. ಅವಳು ವೆಲ್ ಎಜುಕೇಟೆಡ್ ಮತ್ತೆ ಇಂಟೆಲಿಜೆಂಟ್ ಹುಡುಗಿ ಆಗಿದ್ರಿಂದ ಯಾರು ತನ್ನ ಬಗ್ಗೆ ಕೇರ್ ಮಾಡ್ತಿಲ್ಲ. ಬದಲಿಗೆ
ತನ್ನನ್ನ ಇಲ್ಲಿಂದ ಹೇಗ್ ಸಾಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು. ಆಗ ಅವಳ ನಾಗಿನಿ ತುಂಬಾ ಹೆಸಿಟೇಟ್ ಮಾಡ್ತಾ ಅವಳ ಹತ್ರ ಬಂದು ಹೇಳಿದ್ಲು, ಅದ್ಗೆ ಈ ಎಲ್ಲ ಚೇಂಜಸ್ ವಿರಾಜ್ ಅಣ್ಣನ ಒತ್ತಾಯದ ಮೇರೆಗೆ ಆಗಿದ್ದು. ಅಂಡ್ ನೀವು ಈಗಲೇ ವಾಪಸ್ ಬರ್ತೀರಾ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಇಲ್ಲ ಅಂದ್ರೆ ನಾನು ನಿಮ್ಗಾಗಿ ಗೆಸ್ಟ್ ರೂಮ್ ರೆಡಿ ಮಾಡಿದ್ದೀನಿ. ಈ ರೂಮ್ನಲ್ಲಿದ್ದ ನಿಮ್ಮ ಲಗೇಜ್ ಎಲ್ಲ ಸದ್ಯಕ್ಕೆ ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀವಿ. ನಿಮ್ಗೆ ಬೇಕಾದ ಸಾಮಾನುಗಳನ್ನ ನೀವು ಅಲ್ಲಿಂದ ತಗೋಬಹುದು. ಇದನ್ನ ಕೇಳಿದ ಅನ್ವಿತಾ ಮುಖದಲ್ಲಿ ಒಂದು ಹೆಲ್ಪ್ಲೆಸ್ ನಗು ಮೂಡ್ತು. ಅವಳು ಯಾವುದೇ ಆರ್ಗ್ಯುಮೆಂಟ್ ಮಾಡದೆ ಸದ್ದಿಲ್ದೆ ತನ್ನ ಚಿಕ್ಕ ಬ್ಯಾಗ್ ತಗೊಂಡು ಗೆಸ್ಟ್ ರೂಮ್ಗೆ ಹೋದ್ಲು. ಅದಾದ ನಂತರ ಒಂದು ವಾರದವರೆಗೆ ಮ್ಯೂಚುಯಲ್ ಅಗ್ರಿಮೆಂಟ್ ಹೆಸರಿನಲ್ಲಿ ಎರಡು ಫ್ಯಾಮಿಲಿಗಳ ನಡುವೆ ಒಬ್ರು ಮೇಲೊಬ್ರು ಬ್ಲೇಮ್ ಗೇಮ್ ಆಡುವ ಪ್ರೊಸೆಸ್ ಕಂಟಿನ್ಯೂ ಆಯಿತು. ಆದ್ರೆ ಆ ಇಡೀ ವಾರದಲ್ಲಿ ಅನ್ವಿತಾ ತನ್ನ ರೂಮ್ನಿಂದ ಹೊರ ಬಂದಿದ್ದು ಕೇವಲ ಒಂದೆರಡು ಬಾರಿ ಮಾತ್ರ. ಒಂದು ರಾತ್ರಿ ಅನ್ವಿತಾ ತನ್ನ ಲ್ಯಾಪ್ಟಾಪ್ನಲ್ಲಿ ಬ್ಯುಸಿ ಇದ್ದಾಗ ವಿರಾಜ್ ಸಡನ್ ಆಗಿ ಅವಳ ರೂಮಿಗೆ ಬಂದ. ಆ ಇನ್ಸಿಡೆಂಟ್ ಆದ್ಮೇಲೆ ಅವನು ಅವಳನ್ನ ಪರ್ಸನಲ್ ಆಗಿ ಮೀಟ್ ಮಾಡೋಕ್ಕೆ ಬಂದಿದ್ದು ಇದೇ ಮೊದಲು. ಅವನು ಬಂದ ತಕ್ಷಣ ಅನ್ವಿತಾಗೆ ಹೇಳ್ದ, ಅನ್ವಿತಾ, ಐ ಆಮ್ ಸಾರಿ, ಆದ್ರೆ ನಾನ್ ನಿನ್ಗೆ ಇದನ್ನ ಹೇಳಲೇಬೇಕು. ನನ್ಗೆ ಈ ಡೈಲಿ ಡ್ರಾಮಾದಿಂದ ಬೇಸದ್ ಹೋಗಿದೆ. ನೀನು ಮತ್ತೆ ನಿನ್ ಫ್ಯಾಮಿಲಿ ಏನೇ ಮಾಡಿದ್ರು ಐ ಡೋಂಟ್ ಕೇರ್. ಬೇಕಿದ್ರೆ ನಾನು ಜೈಲಿಗೆ ಹೋಗೋಕ್ಕೂ ರೆಡಿ. ಆದ್ರೆ ನಾವಿಬ್ರು ಇನ್ಮೇಲೆ ಒಟ್ಟಿಗೆ ಬದುಕೋಕೆ ಸಾಧ್ಯನೇ ಇಲ್ಲ. ಅವನು ಇನ್ನೇನೋ ಹೇಳೋ ಮುನ್ನಾನೆ ಅನಿತಾ ಅವನನ್ನ ತಡೆದ್ಲು. ಈ ನ್ಯಾರೋ ಮೈಂಡೆಡ್ ವ್ಯಕ್ತಿಯ ಮುಂದೆ ತುಂಬಾ ಮಾತಾಡ್ಬೇಕು ಅಂತ ಅವಳಿಗೆ ಅನಿಸ್ತು. ಆದ್ರೆ ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಂಡು ಒಂದು ಆಳವಾದ ಉಸಿರು ತಗೊಂಡು ಖಡಕ್ ಆಗಿ ಹೇಳಿದ್ಲು, ನನಗಿನಿಂದ ಏನ್ ಬೇಕು? ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಬಾ. ಈ ತರ ಅನ್ನೆಸೆಸರಿ ಡ್ರಾಮಾ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಕೇಳಿದ ವಿರಾಜ್ ತನ್ನ ಜೇಬಿನಿಂದ ಚೆಕ್ ಬುಕ್ ತೆಗೆದು ಅವಳ ಮುಂದೆ ಇಟ್ಟ. ನೋಡು, ನಿನ್ ಫ್ಯಾಮಿಲಿ ಮದ್ವೆಗೆ ಖರ್ಚು ಮಾಡಿರ್ಬೇಕಲ್ವಾ? ನಾನು ಅದರ 3 ಪಟ್ಟು ಹಣ ಕೊಡೋಕೆ ರೆಡಿ ಇದ್ದೀನಿ. ಅವರು ಇಷ್ಟಪಟ್ರೆ ನಾವೇ ಮುಂದೆ ನಿಂತು ನಿನ್ಗೆ ಬೇರೆ ಕಡೆ ಮ್ಯಾರೇಜ್ ಅರೇಂಜ್ ಮಾಡ್ಕೊಡ್ತೀವಿ. ಅಥವಾ ನೀನೇ ನಿನ್ನ ಹೊಸ ಲೈಫ್ ಸ್ಟಾರ್ಟ್ ಮಾಡಬಹುದು. ಹೇಗಿದ್ರು ನಾವಿಬ್ರು ಒಟ್ಟಿಗೆ ಹ್ಯಾಪಿಯಾಗಿ ಇರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನಗೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಬೇಕು. ಅಂಡ್ ನೀನು ಬಹುಶಃ ಅದನ್ನ ಕೊಡೋಕೆ ಕೆಪಬಲ್ ಇಲ್ಲ ಅಂತ ಹೇಳ್ತಾ ಅನ್ವಿತಾಳನ್ನೇ ದಿಟ್ಟಿಸಿ ಕೇಳ್ದ, 20 ಲಕ್ಷ ಸರಿದೆ ಅಲ್ವಾ? ಅನ್ವಿತಾ ಯಾವುದೇ ರಿಯಾಕ್ಷನ್ ಕೊಡದೆ ಅಲ್ಲೇ ಸೈಲೆಂಟ್ ಆಗಿ ನಿಂತಿದ್ಲು. ತನ್ನ ಸೆಲ್ಫ್ ರೆಸ್ಪೆಕ್ಟ್ ಇಷ್ಟು ಕೀಳಾಗಿ ಕುಸಿತಿರೋದನ್ನ ನೋಡ್ತಾ ಆ 20 ಲಕ್ಷ ಹಣ ತನ್ನ ಲೈಫನ್ನ ಮತ್ತೆ ಸರಿಪಡಿಸುತ್ತಾ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು. ವಿರಾಜ್ನ ಈ ಕೀಳು ಕೆಲಸ ಮತ್ತೆ ಅವನ ಆಟಿಟ್ಯೂಡ್ ನೋಡಿ ಅವಳಿಗೆ ಅಸಹ್ಯ ಅನ್ನಿಸ್ತು. ಆದ್ರೆ ವಿರಾಜ್ ಮಾತ್ರ ಆ ಚೆಕ್ಗೆ ಸೈನ್ ಮಾಡಿ ಅಲ್ಲೇ ಇಟ್ಟು ಹೊರಟೋದ. ಅನ್ವಿತಾ ಆ ಚೆಕ್ ಎತ್ಕೊಂಡು ಕಪಾಟ್ ಓಪನ್ ಮಾಡಿ ಅದರ ಒಳಗಿಟ್ಟು ಮತ್ತೆ ಬಂದು ತನ್ನ ಲ್ಯಾಪ್ಟಾಪ್ ಮುಂದೆ ಕುಳಿತಳು. ತನ್ನ ಕಣ್ಣೀರನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಅವಳು ಏನೋ ಟೈಪ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಇಂದು ಕೂಡ ಮನೆಯಲ್ಲಿ ಅಷ್ಟೊಂದು ಡಿಸ್ಕಷನ್ ನಡೆದ್ರು ಯಾವುದೇ ಪ್ರಾಪರ್ ಡಿಸಿಷನ್ ತಗೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಇಂದು ರಾತ್ರಿ ಎಲ್ಲರೂ ನಿದ್ದೆಗೆ ಜಾರದ ಮೇಲೆ ಅನ್ವಿತಾ ಕಳೆದ ಒಂದು ವಾರದಿಂದ ಯೋಚಿಸಿದ್ದ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ರೆಡಿ ಆದ್ಲು. ರಾತ್ರಿ 11 ಗಂಟೆ ಮೀರಿತ್ತು. ಮನೇಲಿ ಎಲ್ಲರೂ ಗಾಢ ನಿದ್ದೆಯಲ್ಲಿದ್ರು. ಆದ್ರೆ ಅನ್ವಿತಾಳಿಗೆ ಮಾತ್ರ ನಿದ್ದೆ ಬರ್ತಿರ್ಲಿಲ್ಲ. 3 ವರ್ಷಗಳ ಕಾಲ ಅವನ ಹೆಂಡತಿಯಾಗಿದ್ದಕ್ಕೆ ವಿರಾಜ್ ಕೊಟ್ಟಿದ್ದ ಆ 20 ಲಕ್ಷದ ಚೆಕ್ ಇವಾಗ ಅವಳ ಕೈಯಲ್ಲಿತ್ತು. ಕೇವಲ 1 ತಿಂಗಳಲ್ಲಿ ತನ್ನ ಲೈಫ್ನಲ್ಲಿ ಇಷ್ಟೆಲ್ಲ ಆದ್ಮೇಲೆ ಅವಳಿಗೆ ಬದುಕೆ ಮೀನಿಂಗ್ಲೆಸ್ ಅನಿಸಿತ್ತು. ಗಂಡಂದಿರು ಬೇರೆ ಮಹಿಳೆಗಾಗಿ ಹೆಂಡತಿಯನ್ನ ಬಿಟ್ಟು ಏನೇನೋ ನೆಪ ಹೇಳುವ ಕಥೆಗಳನ್ನ ಅವಳು ಕೇಳಿದ್ಲು. ಅದಾದ್ಮೇಲೆ ಸ್ವಂತ ಪೇರೆಂಟ್ಸ್ ಕೂಡ ಕೆಲವೊಮ್ಮೆ ತಮ್ಮದೇ ಆದ ಪ್ರಾಬ್ಲಮ್ಸ್, ಸೊಸೈಟಿಯ ಭಯ ಅಥವಾ ಮಗ ಸೊಸೆಯಂದಿರ ಒತ್ತಡಕ್ಕೆ ಮಣಿದು ಡಿವೋರ್ಸ್ ಆದ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋಕೆ ಒಪ್ಪೋದಿಲ್ಲ ಅನ್ನೋದು ಅವಳಿಗೆ ಗೊತ್ತಿತ್ತು. ಎಲ್ಲರೂ ಹೀಗೆ ಇರೋದಿಲ್ಲ ನಿಜ, ಆದ್ರೆ ಹೆಚ್ಚಿನ ಕಡೆ ಇದೇ ನಡೆಯೋದು. ಆದ್ರೆ ತನ್ನ ಲೈಫ್ನಲ್ಲೂ ಇಂಥದೊಂದು ಪರಿಸ್ಥಿತಿ ಬರುತ್ತೆ ಅಂತ ಅವಳು ಯಾವತ್ತೂ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಈ ಫ್ಯಾಮಿಲಿ ಮತ್ತೆ ವಿರಾಜ್ ಜೊತೆ ಕಳೆದ ಆ ಹಳೆಯ ದಿನಗಳನ್ನ ಅವಳು ನೆನಪಿಸ್ಕೊಳ್ತಿದ್ಲು. ಅಲ್ಲೆಲ್ಲ ಅವಳಿಗೆ ಕೇವಲ ಹ್ಯಾಪಿನೆಸ್ ಮಾತ್ರ ಕಾಣಿಸ್ತಿತ್ತು. ವಿರಾಜ್ ಇಷ್ಟು ದೊಡ್ಡ ದ್ರೋಹ ಮಾಡಿದ್ಮೇಲೂ ಫ್ಯಾಮಿಲಿ ಮೆಂಬರ್ಸ್ ಅವನನ್ನ ಇಷ್ಟು ಈಸಿಯಾಗಿ ಫಾರ್ಗಿವ್ ಮಾಡಿ ತನ್ನನ್ನೇ ಒಬ್ಬ ಅನ್ನೋನ್ ಪರ್ಸನ್ ತರ ಟ್ರೀಟ್ ಮಾಡ್ತಾರೆ ಅಂತ ಅವಳು ಅಂದ್ಕೊಂಡಿರ್ಲಿಲ್ಲ. ಆದ್ರೆ
ಬಹುಶಃ ತಾನು ಮೊದ್ಲಿಂದನೂ ಈ ಮನೆಗೆ ಅಪರಿಚಿತಳೆ ಆಗಿದ್ದೆ ಅನ್ನೋ ಸತ್ಯವನ್ನ ಅವಳು ಮರ್ತು ಬಿಟ್ಲು.